ನಾನು ದಿಲೀಪ ನನ್ನ ಮೇಲೆ ಬೇಜಾರು ಮಾಡ್ಕೊಂಡೋದ್ನ ಏನಕ್ಕೋಸ್ಕರ ಬೇಜಾರು ಮಾಡ್ಕೊಂಡೋದ್ನು ಏನೋ. ಅಲ್ಲ ನಾನು ಹೇಳ್ದೆ ತಾನೆ ಅವನಿಗೆ ಮೊದ್ಲೇ ಹೇಳಿದೀನಿ. ಅಲ್ಲ ಕಣಪ್ಪ ನಿನ್ ಮೇಲೆ ಯಾವ್ದೇ ರೀತಿ ನಮಗ್ ಕೋಪ ಇಲ್ಲ ಕಣಪ್ಪ, ನಿಮ್ಮ ಅಪ್ಪನ ಮೇಲೂ ಅಂತದೇನು ಕೋಪ ಇಲ್ಲ. ಯಾವಾಗ ಅವ್ರ ಅಣ್ಣ ತಮ್ಮಂದ್ರಗಳ ಜೊತೆ ಎಲ್ಲ ಚೆನ್ನಾಗಿದಾರೋ ಅವಾಗ ಮಾತ್ರ ನಮ್ಗೆ ಕೋಪ ಇರೋದು. ಅದ್ ಬಿಟ್ರೆ ಇನ್ನೇನೇನು ಇಲ್ಲಪ್ಪ, ಅವ್ರಿಗೆ ಏನಂತದ್ ಮಾಡಿದೀವಿ ನಾವು ಅಂತಾನು ಹೇಳ್ದೆ. ಅವ್ರ ದುರಂಕಾರದಿಂದ ಅವರು ನಿಮ್ಮ ಆಸ್ತಿನೂ ಬೇಡ, ನಿಮ್ ಮನೆ ಬೇಡ, ಏನು ಬೇಡ ಅಂತ ಅವರೇ ಬೈಕೊಂಡು ಜಗಳ ಮಾಡ್ಕೊಂಡು ನಮ್ಗೆ ಮೋಸ ಮಾಡ್ಬಿಟ್ರು. ಅವ್ರ ಪಾಡಿಗೆ ಅವ್ರು ಹೋದ್ರು. ಅದನ್ನ ಬಿಟ್ರೆ ನಾನು ಅಂತದ್ ಇನ್ನೇನ್ ಮಾಡ್ದೆ. ನಮ್ಮ ಅಪ್ಪ ಕರಿತು ಒಂದೆರಡು ದಿವಸ ಬೇಜಾರ್ ಕಳಿಯುವಂತೆ ಬಾರಮ್ಮ ಇದ್ದು ಉಳ್ಕೊಂಡು ಹೋಗುವಂತೆ ಅಂತ ಕರಿತು, ನಾನು ಹೋದೆ. ಅದ್ ಬಿಟ್ರೆ ಇನ್ನೇನೇನು ಮಾಡಿಲ್ಲ ನಾನು. ಆದ್ರೂ ನನ್ನ ಮಗಂಗೆ ನನ್ ಮೇಲೆ ಯಾಕೆ ಇಷ್ಟೊಂದು ಕೋಪ ಅಂತ. ಅಲ್ಲ ನಿಜಾಗ್ಲೂ ನನ್ನ ಮಗ ಈ ರೀತಿ ಎಲ್ಲ ಮಾಡಿ ಹೋಗಿದಾನ. ನನ್ನ ಮಗ ಸೊಸೆ ನನ್ನ ಮೇಲೆ ಯಾವತ್ತೂ ಬೇಜಾರ್ ಮಾಡ್ಕೊಂಡೋದಲ್ವಲ್ಲ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಏನಂತಾನೆ ಒಂದು ಗೊತ್ತಾಗ್ತಿಲ್ವಲ್ಲ. ಯಾಕೆ ಏನು ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ವಲ್ಲ ನನಗೆ. ನನ್ನ ಮಗಳು ನೋಡಿದ್ರೆ ಪಾಪ ಅವಳು ಓದೋದಕ್ಕಂತ ಹೋಗಿದ್ದಾಳೆ. ಅವಳಿಗೂ ನೆಮ್ಮದಿನೇ ಇಲ್ಲ. ಇವೆಲ್ಲದನ್ನು ವಿಚಾರ ಅವಳ ಮುಂದೆ ಹೇಳ್ಕೊಂಡ್ಬಿಟ್ರೆ ಅವಳು ಬೇಜಾರ್ ಮಾಡ್ಕೊಳಲ್ವಾ. ಇನ್ನೂ ಅನ್ಕೊಳ್ತಾಳೆ. ಇವಾಗ ಒಂದ್ ಸ್ವಲ್ಪ ಎಲ್ಲ ಮರ್ತು ಬಿಟ್ಟು ಹಳೆದೆಲ್ಲ ಮರ್ತು ಅವಳ ಪಾಡಿಗೆ ಅವಳು ನೆಮ್ಮದಿಯಾಗಿದ್ದಾಳೆ. ಪದೇ 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 ಹಳೆದೆಲ್ಲ ಅದನ್ನು ನೆನಪು ಮಾಡಿ ಮಾಡಿ ಹೇಳ್ತಿದ್ರೆ ಇನ್ನೂ ಬೇಜಾರ್ ಮಾಡ್ಕೊಳ್ತಾಳೆ. ಅದ್ರಲ್ಲೂ ಅವ್ರ ಅಪ್ಪನ್ ಬೇರೆ ಮನೆಯಿಂದ ಕಳ್ಸಿರೋದು, ಇವೆಲ್ಲ ಮಾಡಿರೋದು, ಇವೆಲ್ಲ ವಿಚಾರಗಳು ಗೊತ್ತಾಯ್ತು ಅಂದ್ರೆ ಇನ್ನೂ ಬೇಜಾರ್ ಮಾಡ್ಕೊಳ್ತಾಳೆ. ಒಬ್ಬಂಟಿ ಆಗ್ಬಿಟ್ನಲ್ಲಪ್ಪ ನಾನು. ಯಾರು ಇಲ್ದಂಗೆ ಪದೇ ಪದೇ ಒಬ್ಬಂಟಿ ಆಗ್ಬಿಟ್ಟೆ. ನನ್ನ ತಮ್ಮ ನೋಡಿದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಇರ್ತಾರೆ. ಈ ಮನೆಗೆ ನಾನೇ ಸಾವುಕಾರ್ತಿ ಅಮ್ಮನಾಗಿ ಹೆಂಗಿದ್ದೆ ನಾನು ಮೊದ್ಲು. ಇವಾಗ ನನ್ನ ಪರಿಸ್ಥಿತಿನೇ ಹೇಳ್ಕೊಳಕ್ ಆಗ್ತಿಲ್ಲ. ಒಂಥರ ಆಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ. ಹೇಳ್ಕೊಳಕ್ ಆಗಲ್ಲ, ಬಿಡಕ್ ಆಗಲ್ಲ. ಏನ್ ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ ನನ್ಗಂತೂ. ಅತ್ಲಾಗಿ ಏನ್ ಮಾಡೋದು ಏನೋ. ಅಲ್ಲ ನನ್ನ ಮಗನ ಹತ್ರ ಒಂದ್ಸಲಿ ಹೋಗ್ ಬರೋಣ, ಸತ್ಯ ಏನಂತ ತಿಳ್ಕೊಳ್ಳೋಣ, ನೋಡೋಣ. ಅಲ್ಲ ಬೇರೆಯವ್ರದೆಲ್ಲ ಮಾತು ಕೇಳ್ಕೊಂಡ್ ನನ್ನ ಮಗನ ಮೇಲೆ ನಾನು ಕೋಪ ಮಾಡ್ಕೊಳ್ತಿದೀನಿ. ಆದ್ರೆ ಸತ್ಯ ಏನಂತ ಗೊತ್ತಾಯ್ತಿಲ್ವಲ್ಲ ನನಗೆ. ಇನ್ನೊಂದ್ಸಲಿ ಅವನ ಬಾಯಿಂದಾನೆ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ ನನ್ ಮೇಲೆ ಅಂತ ಒಂದ್ಸಲಿ ಕೇಳಿದ್ರು ಆಗ್ತಿತ್ತು ಅನ್ನಿಸ್ತೈತೆ. ಯಾಕ ಮನ್ಸು ಹಂಗೇ ಹೇಳ್ತೈತೆ ನನಗೆ. ನನ್ನ ಮಗ ಸುಮ್ನೆ ಬೇಜಾರ್ ಮಾಡ್ಕೊಂಡಿಲ್ಲ, ಏನೋ ವಿಚಾರ ಆಗೈತೆ. ಏನೋ ಗೊತ್ತಿಲ್ದಂಗೆ ಏನೋ ನನ್ನ ಬಗ್ಗೆನೆ ತಪ್ಪು ತಿಳ್ಕೊಂಡ್ಬಿಟ್ಟು ಏನಾದ್ರೂ ಬೇಜಾರ್ ಮಾಡ್ಕೊಂಡಿರ್ಬೋದಾ. ಯಾಕಾದ್ರೂ ಇಲ್ಲಿ ಒಂದ್ ಮಾತು ಕೇಳಿದ್ರು ಆಗ್ತಿತ್ತು. ಪಾಪ ನನ್ ಶಶಿ ಇಲ್ಲೇ ಕೂತ್ಕೊಳ್ತಿದ್ದೆ. ಮೊದ್ಲೆಲ್ಲಾದನು ಬೇಕಂದ ತಕ್ಷಣ ಕುಡಿಯಕ್ಕೆ ನೀರ್ ತಗೊಂಬಂದ್ ಕೊಡೋಳು, ಕುತ್ಕೊಂಡು ಆಗ್ಲಿದ್ದೇನೆ. ತಿಂಡಿ ತಿನ್ಸುಗಳು ಮಾಡ್ಕೊಂಬಂದ್ ಕೊಡೋಳು. ಇಂಥ ತಿಂಡಿ ಬೇಕು ಅಂದ್ರೆ ಅರ್ಧ ಗಂಟೆಲೆ ಪಟ್ ಅಂತ ಹೋಗ್ಬಿಟ್ಟು ಒಂದು ಚೂರು ನನ್ನ ಮೇಲೆ ಕೋಪ ಮಾಡ್ಕೊಂಡಲೆ ಬೇಜಾರ್ ಮಾಡ್ಕೊಂಡಲೆ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟು ನನಗೆ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ತಿಂಡಿ ಎಲ್ಲ ಮಾಡ್ಕೊಂಬಂದ್ ಕೊಡೋಳು. ನನ್ಗೆ ಶಾಪಿಂಗಿಗೆ ಬಟ್ಟೆ ತಗೊಂಬರಕ್ಕೆಲ್ಲ ಕರ್ಕೊಂಡು ಹೋಗೋಳು. ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ಲು. ಯಾಕೆ ಈ ರೀತಿ ಎಲ್ಲ ಇದಾಯ್ತು ಒಂದು ಅರ್ಥ ಆಗ್ತಿಲ್ವಲ್ಲ ನನಗೆ. ನನ್ ಮೇಲೆ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದಾಳೆ ಗೊತ್ತೇ ಆಗ್ತಿಲ್ವಲ್ಲ. ಏನಕ್ಕಿರ್ಬೋದು ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ವಲ್ಲ ನನಗೆ. ಏನ್ ಮಾಡೋದು ಏನಪ್ಪ ಅತ್ಲಾಗಿ. ಪಾಪ ನನಗೆ ಹಳೆದೆಲ್ಲ ನೆನಪಾಗ್ತಿದಾವೆ ಒಂದೊಂದಾಗಿ ಒಂದೊಂದಾಗಿ. ಇವ್ರು ನೋಡಿದ್ರೆ ಇವ್ರು ಹೆಂಡತಿ ಅಂತ ನೋಡ್ಲಿಲ್ಲ. ನಮ್ಮ ಅಪ್ಪ ಏನೋ ಕೋಪದಿಂದ ಬಂದ್ಬಿಟ್ಟು ಒಂದೆರಡು ಮಾತು ಹೇಳಿರುವ. ಅತ್ಲಾಗಿ ಸುಮ್ನಾದ್ರೂ ಇರೋಣ ಅತ್ಲಾಗಿ. ಏನೋ ಬಿಡ್ರಿ ಮಾವ ನೋಡ್ಕೊಂಡು ಹೋಗ್ತೀನಿ ಸುಮ್ಕಿರಿ ಮಾವ ಅಂತ ಒಂದು ಮಾತು ಹೇಳಿದ್ರೆ ನಮ್ಮ ಅಪ್ಪ ಸುಮ್ಕಾಗೋರು. ನಮ್ಮ ಅಪ್ಪನ ವಿರುದ್ಧ ಮಾತಾಡ್ಬಿಟ್ರು. ನಮ್ಮ ಅಪ್ಪ 4-5 ಹಳ್ಳಿಗೆನೆ ದೊಡ್ಡ ಸಾವುಕಾರ. ನಮ್ಮ ಅಪ್ಪಂಗೆ ವಿರುದ್ಧ ಮಾತಾಡಿದ್ರೆ ಬೇಜಾರ್ ಮಾಡ್ಕೊಳಲ್ವಾ. ನಡಿ ನಿನ್ ಮನೆಯಿಂದ ಆಚೆ ಕಡೆ ಅಂತ ಕಳಿಸ್ಬಿಟ್ರು. ಇವರು ಬೇಜಾರ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ರು. ಯಾರ್ಯಾರಿಗೆ ಏನೇನು ಹೇಳೋದು ಒಂದು ಗೊತ್ತಾಗ್ತಿಲ್ಲ ನನ್ಗಂತೂ. ಅತ್ಲಾಗಿ ಯಾರು ತಪ್ಪಂತ ಹೇಳೋಣ, ಯಾರ್ದು ಸರಿ ಅಂತ ಹೇಳೋಣ. ಒಟ್ನಲ್ಲಿ ಕಡೆಗೆ ಏನು ಇಲ್ದಂಗೆ, ಯಾರು ನನಗೆ ಸಪೋರ್ಟಿವ್ ಇಲ್ದಂಗೆ ಒಬ್ಬಂಟಿಯಾಗಿ ಕೂತ್ಕೊಂಡಿರೋದು ನಾನು ಒಬ್ಳೇನೇನೆ. ನನ್ನ ಮಗ ಸಿಕ್ಕಾಬಟ್ಟೆ ನೆನಪಾಗ್ತಿದ್ದಾನೆ ದಿಲೀಪ ನನ್ನ ಸೊಸೆ ಇಬ್ರು ಇದ್ದಿದ್ರೆ ಎಷ್ಟೋ ನೆಮ್ಮದಿಯಾಗಿ ಇದ್ಬಿಡ್ತಿದ್ದೆ ನಾನು. ಏನ್ ಮಾಡೋಣ, ಅವರು ನನ್ನಿಂದ ದೂರ ಆಗ್ಬಿಟ್ರಲ್ಲಪ್ಪ. ನನಗೆ ಈ ರೀತಿ ಪರಿಸ್ಥಿತಿಗಳು ಬರುತ್ತಂತ ನಾನು ಯಾವತ್ತೂ ಊಹಿಸ್ಕೊಂಡಿರಲಿಲ್ಲ. ಪಾಪ ಚೈತ್ರ 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 ನಿಂಗಣ ಕುಡಿಯಕ್ಕೆ ನೀರು ತಗೊಂಬ ಅಂತ ಹೇಳಿದೆ. ತಗೊಂಬಂದೆ ನಮ್ಮ ಕುಡಿಯಕ್ ನೀರು. ತಗೊಂಬರಮ್ಮ, ಒಂದ್ ಸ್ವಲ್ಪ ಬಾಯಿ ಹರಿಸ್ಬಿಟ್ಟೈತೆ. ಪಾಪ ಪಾಪ ಚೈತ್ರ ಚೈತ್ರ ಬಂದೇನಮ್ಮ. ಅಯ್ಯೋ ಇವ್ರುಗಳೇ ಇವ್ರು. ನನ್ಗೇನ್ ಕೆಲ್ಸವ್ರು ಅಂದ್ಕೊಂಡ್ಬಿಟ್ಟಿದಾರ. ಕೂತ್ಕೊಂಡ್ಬಿಡ್ತಾರ ಆರಾಮಾಗಿ ಹೋಗ್ಬಿಟ್ಟು ಕುರ್ಚಿ ಹಾಕೊಂಡ್ಬಿಟ್ಟು ಬಿಸಿಲು ಕಾಯ್ಕೊಂಡು ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಕುಡಿಯಕ್ಕೆ ನೀರು ತಗೊಂಬರಮ್ಮ, ಕುಡಿಯಕ್ಕೆ ಜ್ಯೂಸ್ ತಗೊಂಬರಮ್ಮ, ತಿಂಡಿ ತಗೊಂಬರಮ್ಮ, ಊಟ ತಗೊಂಬರಮ್ಮ, ಏನ್ ಮಾಡಿದ್ಯಮ್ಮ ಅಡಿಗೆ ನನಗೆ ಕೇಳ್ಬಿಟ್ಟು ಮಾಡಮ್ಮ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಮ್ಗೇನ್ ಕೆಲಸವ್ರು ಅಂದ್ಕೊಂಡಿರ್ಬೇಕಾ ಏನ್ ಇವ್ರು. ಎಷ್ಟು ಕಷ್ಟ ಗೊತ್ತಾ ನನ್ಗೆ. ಒಬ್ಳಿಗೆ ನಾನು ಕೆಲಸ ಮಾಡ್ತಿದ್ದೀನಿ. ಇಲ್ಲ ಮನೆ ಕೆಲ್ಸಕ್ಕೆ ಮಾಡಕ್ಕೆ ಯಾರಿಗಾದ್ರೂ ಕರ್ಕೊಳ್ರಿ ಅಂದ್ರೂ ಕರ್ಕೊಳ್ತಿಲ್ಲ. ಇಲ್ಲಿ ಒಬ್ಳೆ ಎಷ್ಟಂತ ಮಾಡೋಣ, ಏನೇನು ಅಂತ ಕೆಲಸ ಮಾಡೋಣ. ನಾನು ಒಬ್ಳೇನೆ ಸಾಕಾಗಿ ಹೋಗ್ಬಿಟ್ಟಿದ್ದೀನಿ. ಕುತ್ಕೊಳ್ಳೋದು ಬಿಟ್ಬಿಟ್ಟು ಅವ್ರು ಬಂದ್ಬಿಟ್ಟು ಒಂದ್ ಸ್ವಲ್ಪ ಕೆಲಸ ಮಾಡಿಸಿದ್ರೆ ಬೇಗ ಆಗಲ್ವಾ. ಇವ್ರು ಕುಂತಿತ್ತ ಅವಳದಿ ಎಲ್ಲ ತಗೊಂಡೋಗಿ ಕೊಡ್ಬೇಕು. ನಾನಿಲ್ಲಿ ಅಡಿಗೆ ಮಾಡ್ತಿದ್ದೀನಿ, ಅಡಿಗೆ ಕೋಣೆಲಿದ್ದೀನಿ.
ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಿತ್ತು ತಾನೇ ಅವರಿಗೆ. ಗೊತ್ತಿದ್ರು ಬಂದ್ಬಿಟ್ಟು ಒಂದ್ ಸ್ವಲ್ಪ ಅವರೇ ನೀರ್ ತಗೊಂಡೋದ್ರೆ ಏನಾಗುತ್ತೆ? ಹೆಂಗ್ ಇದ್ ಮಾಡ್ತಾರೆ ನೋಡು, ಎಷ್ಟು ಹಿಂಸೆ ಮಾಡ್ತಾರೆ ಅಂತ. ನನಗೂ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ಇವ್ರಿಗೆ ಬಡ್ಕೊಳ್ತಿದೀನಿ ಇವ್ರಿಗೆ. ಏನಾದ್ರು ಮಾಡ್ಬಿಟ್ಟು ಎಲ್ಲಾರ್ಗು ಕಳ್ಸಿದೀರಾ, ನಿಮ್ಮ ಅಕ್ಕಂಗೂ ಮನೆ ಬಿಟ್ಟು ಕಳ್ಸಂಗ್ ಮಾಡ್ರಿ, ಏನಾದ್ರು ಒಂದ್ ಮಾಡ್ಬಿಟ್ಟು ಸುಮ್ನೆ ಹಾಕಿಲ್ಲಿ ಅಂತ ಹೇಳ್ತಿದೀನಿ. ಇವರು ನನ್ನ ಮಾತೆ ಕೇಳ್ತಿಲ್ಲ ಅತ್ಲಾಗಿ. ಎಷ್ಟು ನೆಮ್ಮದಿಯಾಗಿರೋನಾದ್ರು ಯಾರಾದ್ರೂ ಒಬ್ರು ಬಂದ್ಬಿಟ್ಟು ನಮ್ಗೆ ಅಯ್ಯೋ ಅನಿಸ್ತಾನೆ ಇರ್ತಾರ ಅತ್ಲಾಗಿ. ಏನಾದ್ರೂ ಒಂದ್ ಎಡವಟ್ಟು ಹಾಗೆ ಆಗ್ತಿರುತ್ತೆ ಅತ್ಲಾಗಿ. ಹೋಗತ್ಲಾಗಿ, ನನಗೂ ಬೇಜಾರಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ಎಷ್ಟಂತ ಕೆಲಸ ಮಾಡ್ಲಿ ಅತ್ಲಾಗಿ, ನಾನೇ ಅತ್ಲಾಗಿ ತವ್ರ ಮನೆಗೆ ಹೋಗ್ಬಿಡೋಣ ಅನ್ಸ್ಬಿಟ್ಟೈತೆ ಅತ್ಲಾಗಿ. ಹೇಳೋದೊಂದ್ ಮಾತು ಕೇಳೋದ ಏನಿಲ್ಲ ಇವ್ರು ಅತ್ಲಾಗಿ. ಯಾಕೆ ಯಾಕೆ ಚೈತ್ರ, ಯಾಕೆ ಏನಾಯ್ತು ಹಿಂಗಾಡ್ತಿದ್ಯಲ್ಲ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ? ನೆಮ್ಮದಿನೇ ಇಲ್ದಂಗೆ ಮಾಡ್ತಿರ್ತೀಯ ಮಾತ್ಲಾಗಿ. ಯಾವಾಗ ನೋಡಿರೋದು ಬರೀ ಒಂಥರ ಗೊಡ 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 ಅಂತ ಮಾತಾಡ್ತಾನೆ ಇರ್ತೀಯ ಅತ್ಲಾಗಿ. ಅದ್ಯಾಕೆ ಹಿಂಗೆ ಆಡ್ತಿರ್ತೀಯ? ಅಲ್ಲ, ನೆಮ್ಮದಿಯಾಗಿ ಸುಮ್ಮನೆ ಕೆಲಸ ಮಾಡ್ಕೊಂಡು ತೆಪ್ಪಗಿರಕ್ ಆಗಲ್ವಾ ನಿನಗೆ? ಯಾಕೆ ಈ ರೀತಿ ಎಲ್ಲ ಆಡ್ತಿದ್ಯಾ ಅಂತ ನೀನು? ನಾನು ಯಾಕೆ ಆಡೋಣ, ನಾನು ಯಾಕೆ ಆಡೋಣ? ನನಗೆ ಈ ಮನೆಯವರೆಲ್ಲಾರು ಸೇರ್ಕೊಂಡ್ಬಿಟ್ಟು ನೀವು ಕೆಲಸದವ್ರು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು. ಎಷ್ಟಂತ ಕೆಲಸ ಮಾಡಂದ್ರಿ ನಾನು? ನಿಮ್ಮ ಅಕ್ಕ ಕುಂತಿತ್ತಾವಲೇನೆ, ಅವರಿಗೆ ನೀರ್ ಬೇಕು, ಊಟ ಬೇಕು, ತಿಂಡಿ ಬೇಕು, ಎಲ್ಲಾದ್ರೂ ಕೊಡ್ತಿರ್ಬೇಕು. ಅಲ್ಲ, ಸ್ವಲ್ಪ ಬಂದ್ಬಿಟ್ಟು ನಾನು ಇಲ್ಲಿ ಅಡಿಗೆ ಮಾಡ್ತಿರೋದು ಕಣ್ಣಿ ಕಾಣಿಸ್ತಿಲ್ವಾ? ಬಂದ್ಬಿಟ್ಟು ಒಂಚೂರು ನೀರ್ ಗೀರ್ ಏನಾದ್ರು ತಗೋಣ ಅಂತ ಜ್ಞಾನ ಬೇಡವಾ? ನನ್ಗೆ ಯಾವಾಗ ನೋಡಿದ್ರೆ ಅವಾಗ್ಲಿ ನಾನು ಕೂಕಾಣ್ತಾನೆ ಇದಾರೆ ಒಂದೇ ಸಂಖ್ಯೆ ಅತ್ಲಾಗಿ. ನನಗೆ ಎಷ್ಟು ಬೇಜಾರಾಗ್ಬೇಡ ಹೇಳ್ರಿ. ಹೋಗ್ರಿ ಅತ್ಲಾಗಿ. ಅಯ್ಯೋ, ಅವಾಗ್ಲಿ ನಾನು ಹೇಳ್ತಿದೀನಿ ನೀರ್ ತಗೊಂಬನ್ಕೊಡ್ರಿ, ಜ್ಯೂಸ್ ತಗೊಂಬನ್ಕೊಡ್ರಿ ಏನಾದ್ರು ಅಂತ. ಏನ್ ಮಾತು ಕೇಳಿಸ್ತಿಲ್ವಾ ಇವರಿಗೆ? ಪಾಪ ಪಾಪ ಚೈತ್ರ ಚೈತ್ರ, ನೀರ್ ತಗೊಂಬಾರಮ್ಮ. ಏನ್ ಮಾಡ್ತಿದ್ಯಮ್ಮ ಇನ್ನು? ಹಲೋ ಹಲೋ. ಪಾಪ, ಚೆನ್ನಾಗಿದ್ದೀಯನಮ್ಮ? ಆರಾಮಾಗಿದ್ದೀಯನಮ್ಮ? ಅಯ್ಯೋ, ನಾನು ಇರ್ಲಿ, ನೀನ್ ಆರಾಮಾಗಿದ್ದೀಯನಮ್ಮ? ನಂದಿರ್ಲಿ, ನಂದು ಯಾವಾಗ್ಲೂ ಇದ್ದಿದ್ದೇನೆ. ನಾನು ಹಣೆ ಬಾರನೆ ಸರಿ ಇಲ್ಲ, ಇನ್ನೇನು ಜೀವನ ಪೂರ್ತಿ ನಾನು ನೋವೇ ಅನುಭವಿಸ್ಬೇಕು. ಒಬ್ಬಂಟಿ ಆಗ್ಬಿಟ್ಟಿದೀನಿ ಕಣಮ್ಮ, ನಾನು ಒಬ್ಬಂಟಿ ಆಗ್ಬಿಟ್ಟಿದೀನಿ. ಅಯ್ಯೋ, ಏನು ಇಲ್ಲ ಬಿಡಮ್ಮ, ಏನ್ ಹೇಳಮ್ಮ? ಏನು ವಿಷಯ ಹೇಳಿ, ಏನಮ್ಮ ಪ್ರಯತ್ನ ಬಂತು? ಸುಮ್ಕಿರು ಇವಾಗ. ನೀನ್ ಆರಾಮಾಗಿದ್ದೀಯಾ? ಚೆನ್ನಾಗಿರಮ್ಮ. ಊಟ ಎಲ್ಲ ಆರಾಮಾಗಿ ಮಾಡು, ಟೈಮ್ ಸರಿಯಾಗಿ ಊಟ ತಿಂಡಿ ಎಲ್ಲದನ್ನು ಟೈಮ್ ಸರಿಯಾಗಿ ಊಟ ಮಾಡಿ ಆರಾಮಾಗಿರಮ್ಮ. ಈ ಕಡೆದೇನು ಯೋಚನೆ ಮಾಡಕ್ ಹೋಗ್ಬೇಡ, ನಾವೆಲ್ಲ ಆರಾಮಾಗಿ ಇದೀವಿ. ಅಯ್ಯೋ, ಏನ್ ಹೇಳನಮ್ಮ, ನನ್ ಹಣೆ ಬರ ಸರಿ ಇಲ್ಲ ಬಿಡು, ಸುಮ್ಕಿರು ಇವಾಗ. ಆಯ್ತು, ಏನ್ ಅಂತ ಹೇಳನಮ್ಮ? ನಿನ್ಗೆ ಹೇಳಿದ್ರೆ ನಿನ್ಗೆ ಈ ಪದೇ ಪದೇ ಹೇಳಿ ಹೇಳಿ ನಿನ್ ಮನ್ಸು ನೋಡ್ಸೋದಕ್ಕೆ ನನ್ಗೆ ಇಷ್ಟ ಇಲ್ಲ ಕಣಮ್ಮ, ಸುಮ್ಕಿರಮ್ಮ. ಯಾತು ಇಲ್ಲ ಕಣಮ್ಮ, ನಿಮ್ಮ ಅಪ್ಪ ಮನೆ ಬಿಟ್ಟು ಹೋಗ್ಬಿಟ್ರು, ಕೋಪ ಮಾಡ್ಕೊಂಡ್ಬಿಟ್ಟು ನಿಮ್ ತಾತ ಬಂದಿದ್ರು. ಇವೆಲ್ಲ ಆಸ್ತಿ ಮನೆ ಎಲ್ಲ ನಿಮ್ ತಾತಂದೇ ಅಲ್ವಾ? ನಿಮ್ಮ ಅಪ್ಪ ಅದೇ ನಿಮ್ ಚಿಕ್ಕಪ್ಪರ ಜೊತೆ ಎಲ್ಲಾರ ಜೊತೆ ಇದ್ರಲ್ಲ ಖುಷಿಯಾಗಿ, ಹಂಗಾಗಿ ಅವ್ರ ಜೊತೆ ಇರ್ಬೇಡ, ನನ್ನ ಮಗ್ಳಿಗೆ ಚೆನ್ನಾಗಿ ನೋಡ್ಕೊಂಡು ಇರು, ಹಂಗೆ ಹಿಂಗೆ ಅಂತ ಹೇಳಿರುವ. ಇಲ್ಲ, ನನಗೆ ಇನ್ ಯಾರು ಬೇಡ, ಮನೇನು ಬೇಡ, ಏನು ಬೇಡ. ನನಗೆ ನನ್ನ ಮುಖ್ಯವಾಗಿರೋದು ನನ್ನ ಅಣ್ಣ ತಮ್ಮಂದ್ರು, ನನ್ ಮಗ ಗಜೇಂದ್ರ ಅವರೇ ಮುಖ್ಯ ಅಂತ ಹೇಳಿ ಹೋಗ್ಬಿಟ್ರು. ಮನೆ ಬಿಟ್ಟ ಹೋಗ್ಬಿಟ್ರು ಕಣಮ್ಮ. ಅದನ್ನ ತಿಳ್ಕೊಂಡ್ಬಿಟ್ಟು ಇವನು ದಿಲೀಪಾನು ಬಂದಿದ್ದೇನೆ, ನಮ್ಮ ಅಪ್ಪ ಮನೆ ಬಿಟ್ಟು ಆಚೆ ಕಡೆ ಕಳ್ಸಿದೀರಾ ಹಂಗೆ ಹಿಂಗೆ ಅನ್ಕೊಂಡು ಶಶಿ ಕರ್ಕೊಂಡು ನಿಮ್ಮ ಅಣ್ಣ ಅತ್ತಿಗೆ ಇಬ್ರು ಮನೆ ಬಿಟ್ಟು ಹೋಗ್ಬಿಟ್ಟಿದಾರ ಕಣಮ್ಮ. ಅವ್ರು ನಾನು ಬರೋದಕ್ಕಿಂತ ಮುಂಚೆನೆ ಎಲ್ಲಾರು ಹೋಗ್ಬಿಟ್ಟಿದಾರ ಕಣಮ್ಮ. ಇವಾಗ ಮನೇಲಿ ಯಾರು ಅನ್ನೋರು ಇಲ್ಲ. ನಿಮ್ಮ ಮಾವನು ನಿಮ್ಮ ಅತ್ತೆ ಮಾತ್ರ ಇದಾರೆ, ಅವ್ರ ಜೊತೆ ಇದೀನಿ. ಒಬ್ಬಂಟಿ ಆಗ್ಬಿಟ್ಟಿದೀನಿ ಕಣಮ್ಮ. ನನಗೆ ನೆಮ್ಮದಿನೇ ಇಲ್ದಂಗ ಆಗ್ಬಿಟ್ಟೈತೆ, ಮನ್ಸಿಗೆ ಸಿಕ್ಕಾಬಿಟ್ಟೆ ನೋವಾಗ್ತಿತ್ ಕಣಮ್ಮ. ಕಣಮ್ಮ, ಏನ್ ಮಾಡೋಣ? ನೀನಾದ್ರೂ ಬಾರಮ್ಮ, ಇಲ್ಲಿ ಇರಕ್ ಆಗ್ತಿಲ್ಲ ಕಣಮ್ಮ. ನನಗೆ ಮನ್ಸಿಗೆನೆ ಸಮಾಧಾನ ಇಲ್ಲ. ನೀನ್ ಬರ್ತೀಯ, ನಾನು ಬಂದ್ಬಿಡ್ಲಾ ಅತ್ಲಾಗಿ. ಇಲ್ಲಂತೂ ನನ್ಗೆ ಯಾವ್ದೇ ಕಾರಣಕ್ಕೂ ಇರಕ್ ಆಗಲ್ಲ ಕಣಮ್ಮ. ಏನಾದ್ರೂ ಊರೋ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಕಣಮ್ಮ. ನಾನು ಏನು ಬೇಡ ಕಣಮ್ಮ, ನನಗೆ ಯಾರು ಮಾತಾಡ್ತಿಲ್ಲ ಕಣಮ್ಮ. ನಿಮ್ಮ ಅಣ್ಣನಾಗ್ಲಿ, ನಿಮ್ಮ ಅತ್ತಿಗೆ ಆಗ್ಲಿ, ನಿಮ್ಮ ಅಪ್ಪ ಆಗ್ಲಿ, ಒಬ್ರು ಕೂಡ ಮಾತಾಡ್ತಿಲ್ಲ ಕಣಮ್ಮ. ಅಯ್ಯೋ, ನಿಮ್ಮ ಮಾವ ಅತ್ತೆ ಇನ್ನೇನಮ್ಮ ನೋಡ್ಕೊಂತಾರೆ. ಹೆಂಗ್ ಬೇಕಂಗೆ ಮಾತಾಡ್ತಾರೆ. ನಾನು ಎಷ್ಟು ದಿವಸ ಅಂತ ಕೇಳಿದ್ದೆ, ಅವ್ರು ಹೇಳ್ದಂಗೆ ಎಷ್ಟೊಂದ್ ದಿವಸ ಅಂತ ಕೇಳಿಸ್ಕೊಂಡು ಸುಮ್ನಿರ್ಲಿ ಹೇಳು. ಇರಕ್ ಆಗ್ತಿಲ್ಲ ಕಣಮ್ಮ, ಬಹಳ ಬೇಜಾರಾಗ್ತೈತೆ. ಎಲ್ಲಾರು ಮೋಸ ಮಾಡ್ಬಿಟ್ರು ಕಣಮ್ಮ, ಮೋಸ ಮಾಡ್ಬಿಟ್ರು ನನಗೆ. ಎಲ್ಲಾರು ಸೇರ್ಕೊಂಡ್ಬಿಟ್ಟು ದೂರ ಹಾಕ್ಬಿಟ್ರು, ನನಗೆ ಒಬ್ಬಂಟಿ ಮಾಡ್ಬಿಟ್ರು. ನೀನು ಒಬ್ಳೆ ನನಗೆ ಇರೋದೀಗ. ಇನ್ ಯಾರು ಇಲ್ಲ ನನ್ನ ಜೊತೆ, ಗೊತ್ತಾ? ಅಯ್ಯೋ, ನಮ್ಮ ಅಕ್ಕ ಒಳ್ಳೆ ಸುಮ್ಮನೆ ಅವರು ಕೆಲಸ ಮಾಡಲ್ಲ ಆರಾಮಾಗಿ. ನನ್ನ ಹೆಂಡತಿ ಒಬ್ಳೆ ಎಷ್ಟಂತ ಕೆಲಸ ಮಾಡ್ತಾಳೆ. ಕುಡಿಯಕ್ಕೆ ನೀರು ನಮ್ಮ ಅಕ್ಕಂಗೆ ನನ್ನ ಹೆಂಡತಿ ತಗೊಂಬಂದು ಕೊಡ್ಬೇಕಾ? ನಮ್ಮ ಅಕ್ಕ ತಗೊಳಕ್ ಆಗಲ್ವಾ? ಯಾಕೆ ಹಿಂಗಯ್ಯ ಅನ್ನಿಸ್ತಿದಾರ ಏನಪ್ಪ ಇವರು? ಅಕ್ಕ ಅಕ್ಕ ಏನಕ್ಕ, ಯಾಕಕ್ಕ ಅವಾಗ್ಲಿ ನಾನು ಕೂಕಾಣ್ತಿದೀಯಾ? ತಡಿ ಮಗ್ಲೆ, ಒಂದ್ ಸ್ವಲ್ಪ ಫೋನ್ ಇಟ್ಟು ಆಮೇಲಿಂದ ಮಾತಾಡ್ತೀನಿ ತಡಿ. ನಿಮ್ಮ ಮಾವ ಬಂದ್ರು, ಏನೋ ಕೇಳ್ತಿದಾರೆ. ಎಲ್ಲ ಪಾಪ ನಿಂಗಣ್ಣ, ಏನೋ ಕೇಳ್ತಿದ್ಯಾ? ಯಾತು ಇಲ್ಲ ಕಣಕ, ಅದೇ ಕಣಕ.
ನೀನು ಒಂದ್ ಸ್ವಲ್ಪ ಮನೇಲಿ ಕೆಲಸ ಗಿಲ್ಸ ಮಾಡಿಸೋದು ಸಹಾಯ ಮಾಡ್ಬೇಕಲ್ವೇನಕ್ಕ. ಚೈತ್ರ ಒಬ್ಳೆ ಎಷ್ಟಂತ ಮಾಡ್ತಿರ್ತಾಳೆ, ಅವಳಿಗೂ ಸಾಕಾಗಲ್ವೇನಕ್ಕ. ಬೆಳಗಿಂದ ಸಂಜೆ ಗಂಟ ಒಬ್ಳೇ ಮಾಡ್ತಿರ್ಬೇಕಂದ್ರೆ ನೀವು ಕುಂತಿತ್ತವಳೆ ಕೂತ್ಕೊಂಡಿರ್ತೀರಾ? ಅಟ್ಲೀಸ್ಟ್ ನಿಮ್ ಕೈಲಿ ಎಲ್ಲಾ ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರೂ ಒಂದ್ ಸ್ವಲ್ಪ ಅಡಿಗೆ ಮಾಡ್ಕೊಡೋದು, ತಿಂಡಿ ಮಾಡ್ಕೊಡೋದು, ಇಲ್ಲ ನಿಮ್ ಕೆಲಸ ನೀವಾದ್ರೂ ಮಾಡ್ಕೊಂಡ್ರೆ ಆಗಲ್ವಾ? ನಿಮ್ ಬಟ್ಟೆ ನೀವು ತೊಳ್ಕೊಳೋದು, ಮನೆ ಕೆಲಸ ನಿಮ್ ಪಾಡಿಗೆ ನೀವು ಮಾಡ್ಕೊಳೋದು, ನೀರ್ ಕುಡಿಯೋದು, ಟೀ ಇಟ್ಕೊಂಡ್ ಕುಡಿಯೋದು, ನಿಮ್ ಕೆಲಸ ನೀವು ಮಾಡ್ಕೊಂಡ್ರು ಆಗುತ್ತೆ. ಎಲ್ಲಾ ಕೆಲ್ಸಗಳ್ನ ಅವಳ ಮೇಲೆ ಇದ್ ಮಾಡ್ತಿದ್ರೆ ಅವಳು ಎಷ್ಟಂತ ಮಾಡ್ತಿರ್ತಾಳೆ ಹೇಳ್ರಿ? ಅಲ್ಲ ಕಣ್ಣ ಪಾಪ, ಅಲ್ಲ ಏನಂತ ಮಾತಾಡ್ತಿದ್ಯಾ ನೀನು? ನಾನು ಏನಂತ ಕೆಲಸ ಮಾಡ್ತಿದ್ದೀನಿ ಅವಳ ಕೈಲಿ? ಬೆಳಿಗ್ಗೆಯಿಂದ ನಾನು ಮನೆ ಕೆಲಸ ಎಲ್ಲ ನಾನು ಒಬ್ನೇ ಮಾಡಿರೋದು ಗೊತ್ತಾ ನಿನ್ಗೆ? ನೀನ್ ಹೆಂಡತಿ ಏನು ಮಾಡಿಲ್ಲ ಕಣೋ. ಅಡಿಗೆ ತಿಂಡಿ ಎಲ್ಲ ನಾನೇ ಮಾಡಿದೀನಿ. ಬೆಳಿಗ್ಗೆ ಚಿತ್ರಾನ್ನ ತಿಂಡಿನೂ ನಾನೇ ಮಾಡಿದೀನಿ. ಬಟ್ಟೆ ತೊಳಿಬೇಕಂತ ಹೋದ್ಲು ಅವಳು, ಅವಾಗ ನಾನೇ ಮಾಡಿದೀನಿ. ತಿಂಡಿನೂ ನಾನೇ ಮಾಡಿದೀನಿ. ಮಧ್ಯಾಹ್ನ ಅಡಿಗೆ ಕೂಡ ನಾನೇ ಮಾಡಿದೀನಿ. ನೀನ್ ಹೆಂಡತಿ ಏನ್ ಕೆಲಸ ಮಾಡಿದಾಳೆ? ಏನು ಕೂಡ ಮಾಡಿಲ್ಲ ಕಣೋ. ಓಹೋ, ನನಗ್ ದಬಾಸಕ್ ಬರ್ಬೇಡ ನೀನು. ಹೇಳು, ನಿನ್ ಹೆಂಡತಿ ಹೇಳದ್ಲ, ಚೈತ್ರ ಹೇಳದ್ಲ, ಬಟ್ಟೆ ತೊಳ್ಕೊಂಡ್ ಬರ್ತೀನಿ ಕಣಕ ಅಂತ ಹೇಳ್ಬಿಟ್ಟು ಬಟ್ಟೆನ ತೊಳೆದಿಲ್ಲ, ಏನಿಲ್ಲ. ಬರೀ ಕೂತ್ಕೊಂಡು ಆರಾಮಾಗಿ ಇನ್ನೊಂದ್ ಕಡೆಗೆ ಹೋಗ್ಬಿಟ್ಟು ನನಗೆ ಯಾಕೆ ತಲೆ ನೋತೈತೆ ಅಂತ ನಿದ್ದೆ ಮಾಡ್ಕೊಂಡು ಆರಾಮಾಗಿ ಮಲ್ಕೊಂಡು ಇವಾಗ ಎದ್ದು ಬಂದಿದ್ದಾಳೆ. ಇವಾಗ ಸುಸ್ತಾಗಿ ನಾನ್ ಬಂದ್ ಕುಂತಿದ್ದೀನಿ ಕೆಲಸ ಮಾಡಿ ಮಾಡಿ. ಒಂದಿಟ್ಟು ಕುಡಿಯಕ್ಕೆ ನೀರ್ ತಗೊಂಬರ್ಕೊಡಮ್ಮ ಅಂತ ಹೇಳಿದ್ರೆ ಸಾವಿರ ಮಾತಾಡ್ತಿದ್ದೀರಾ ಗಂಡ ಹೆಂಡತಿ ಇಬ್ರಾಳು. ಎಷ್ಟು ಜಂಬ ಇರ್ಬೇಕು ನಿಮ್ಗೆ? ಅಯ್ಯೋ ಸುಮ್ಕಿರಕ ಅತ್ಲಾಗಿ, ನನಗೂ ಎಲ್ಲಾ ಕಡೆನೂ ಕೆಲಸ ಮಾಡಿ ಮಾಡಿ ನನಗೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಏನಂತ ನೋಡೋದು, ಏನಂತ ಬಿಡೋದು ಅತ್ಲಾಗಿ. ಅಲ್ಲ ಕಣಕ, ಅವಳು ನೋಡಿದ್ರೆ ಏನು ಕೆಲಸ ಮಾಡಲ್ಲ ನಿಮ್ಮ ಅಕ್ಕ ಅಂತ ಹೇಳ್ತಾಳೆ. ನೀವು ನೋಡಿದ್ರೆ ನಾನು ಎಲ್ಲ ಕೆಲಸ ಮಾಡಿದ್ದೀನಿ ಅದು ಇದು ಅಂತ ನೀವು ಹೇಳ್ತಿದ್ದೀರಾ. ಯಾರ ಮಾತು ಕೇಳೋನೋ, ಯಾರ ಮಾತು ಬಿಡೋನೋ ನನಗಂತೂ ಒಂದು ಗೊತ್ತಾಗ್ತಿಲ್ಲ ಕಣಕ ಅತ್ಲಾಗಿ. ತಲೆ ಕೆಟ್ಟೋಗಂಗೆ ಆಗ್ತೈತೆ ಅತ್ಲಾಗಿ. ಹೋಗ್ರಿ ಅತ್ಲಾಗಿ. ತೋಟ ನೋಡ್ಕೊಳ್ಳೋಣ, ಹೊಲ ನೋಡ್ಕೊಳ್ಳೋಣ, ಗದ್ದೆ ನೋಡ್ಕೊಳ್ಳೋಣ, ಕೋಳಿ ಫಾರಂ ನೋಡ್ಕೊಳ್ಳೋಣ, ಕುರಿ ಫಾರಂ ನೋಡ್ಕೊಳ್ಳೋಣ, ಕೆಲಸದವ್ರಿಗೆ ನೋಡ್ಕೊಳ್ಳೋಣ. ಏನೇನು ಮಾಡೋದು, ಏನೇನು ಬಿಡೋದು ನನಗಂತೂ ದಿಕ್ಕೇ ತೋರ್ಸ್ದಂಗೆ ಆಗ್ಬಿಟ್ಟೈತೆ. ನಿಮ್ದರ್ಧ ನನಗೆ ಮನೇಲಿ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟೈತೆ ಅತ್ಲಾಗಿ. ಯಾರ್ಯಾರ ಕಡೆ ಮಾತಾಡೋನೋ, ಯಾರ್ಯಾರ ಕಡೆನೋ ಬಿಡೋನೋ ಒಂದೂ ಗೊತ್ತಾಗ್ತಿಲ್ಲ. ಅಲ್ಲಿ ತೋಟದಲ್ಲಿ ನನಗೆ ಕರೆಕ್ಟಾಗಿ ಒಂದೇ ಒಂದು ಲೆಕ್ಕ ಸಿಕ್ತಿಲ್ಲ, ಏನಿಲ್ಲ. ಏನು ಮಾಡೋದು ಏನ? ಅಪ್ಪ ಬಂದ್ಬಿಟ್ಟು ಲೆಕ್ಕಗಳೆಲ್ಲ ಕೇಳಿದ್ರೆ ನಾನು ಏನಂತ ಹೇಳೋಣ ಏನ? ಹಿಂಗೆ ಆಗೋದು. ನನ್ನ ಹಣೆ ಬರನೇ ಸರಿ ಇಲ್ಲ. ಏನ್ ಮಾಡೋಣ? ಏನು ಮಾಡಕ್ ಆಗಲ್ಲ. ನನ್ ತಪ್ಪು ನನ್ನ ಕೈಯಾರೆ ನಾನೇ ಮಾಡ್ಕೊಂಡ್ಬಿಟ್ಟೆ. ಅನ್ಯಾಯವಾಗಿ ನನ್ನ ಗಂಡ, ನನ್ನ ಮಗ, ಸೊಸೆಗೆಲ್ಲ ಎಲ್ಲಾರ್ಗು ನಾನು ದೂರ ಮಾಡ್ಕೊಂಡ್ಬಿಟ್ಟು ಇವ್ರ ಮುಂದೆ ನಾನು ಸದ್ರ ಆಗ್ತಿದ್ದೀನಿ, ಸದ್ರ. ಏನ್ ಮಾಡೋದು ಏನ? ಇವ್ರು ಹೇಳ್ದಂಗೆಲ್ಲ ನೀನು ಮಾತು ಕೇಳ್ಕೊಂಡಿರ್ಬೇಕು ನಾನು. ಇವ್ರು ಹೆಂಗ್ ಹೇಳ್ತಾರೋ ಹಂಗ್ ಮಾತು ಕೇಳ್ಕೊಂಡಿರ್ಬೇಕು. ವಿಧಿನೇ ಇಲ್ಲ ನನಗಿವಾಗ. ಏನ್ಲ ಪಾಪ, ಏನಂತ ಮಾತಾಡ್ತಿದ್ಯಾ ನೀನು? ನಿಂಗಣ ಯಾಕೆಲ್ಲ ಲೆಕ್ಕಗಳು ಸಿಕ್ತಿಲ್ಲ ನಿನಗೆ ತೋಟದಲ್ಲಿ? ಯಾಕೆ ಲೆಕ್ಕ ಸಿಕ್ತಿಲ್ಲ ಅಂತ? ಎಲ್ಲ ಕೆಲಸ ಮಾಡ್ತಿದ್ಯಾ ತಾನೆ ನೀನು? ಬೆಳಗಿಂದ ಸಂಜೆ ಗಂಟ ಅಲ್ಲೇ ಇದೆಯಾ ತಾನೆ? ಮತ್ತೆ ದೊಡ್ಡದಾಗ ಮಾತ್ರ ಅಪ್ಪನ ಮುಂದೆ ಎಲ್ಲ ನಾನು ನೋಡ್ಕೊಂಡ್ಬಿಡ್ತೀನಿ, ಅವ್ರು ಯಾರು ಬೇಡ, ಮನೆಯಿಂದ ಕಳಿಸ್ಬಿಡಪ್ಪ ನೀನು ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಯಾವ್ದ್ರಲ್ಲೂ ನನ್ ಕರೆಕ್ಟ್ ಆಗಿ ಲೆಕ್ಕ ಸಿಕ್ತಿಲ್ಲ. ಏನೇನ್ ಕೆಲಸ ಮಾಡೋದು, ಏನೇನ್ ಬಿಡೋಣ ಅಂತ ಹೇಳ್ತಿದ್ಯಲ್ಲ, ಸಾಲದಕ್ಕೆ ಇಬ್ರು ಮೂರ್ ಜನ ಕೆಲ್ಸಕ್ಕೆ ಬೇರೆ ಇಟ್ಕೊಂಡಿದ್ಯಾ. ಅಲ್ಲ ನಿನ್ ಬಾಬಾ ಮೊದ್ಲು ಒಬ್ರೇನೇನೆ ಮಾಡ್ಕೊಳ್ತಿದ್ರಲ್ಲ, ಎಲ್ಲ ನೋಡ್ಕೊಳ್ತಿದ್ರಲ್ಲ, ಪ್ರತಿ ಒಂದನ್ನು ನೋಡ್ಕೊಂಡು ಮನೆಗ ಸಾಮಾನುಗಳೆಲ್ಲ ತಗೊಂಡ್ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ನಿನ್ಗೇನಾಗೈತಂತ ಹಿಂಗ ಆಡ್ತಿದ್ಯಾ? ಏನಂತಿದ್ಯಾ ನೀನು? ಏನಂತ ಮಾತಾಡ್ತಿದ್ಯಾ? ಲೆಕ್ಕ ಸಿಕ್ತಿಲ್ಲ ಅಂದ್ರೆ ಏನಂತ ಅರ್ಥ? ನೀನ್ ಏನ್ ಮಾಡಕ್ಕಿದ್ಯಾ ನೀನು? ಅಯ್ಯೋ ಸುಮ್ಕಿರಕ್ಕ, ನೀನ್ ಹೇಳ್ತೀಯ, ನೀನು ಕೂತ್ಕೊಂಡ್ಬಿಟ್ಟು ನಿನ್ಗೇನು ಗೊತ್ತು? ಅಲ್ಲಿ ಹೋಗಿ ಕೆಲಸ ಮಾಡೋರಿಗೆ ಗೊತ್ತು ಅದ್ರ ಕಷ್ಟ ಏನಂತ. ನಿನ್ ಪಾಡಿಗೆ ನೀನು ಮಾತಾಡ್ಬಿಡ್ತೀಯ ಕಣಕ. ಮಾತಾಡಕ್ಕೆ ಏನಕ್ಕ, ಎಲ್ಲಾರು ಮಾತಾಡ್ತಾರೆ. ಹೋಗಕ್ಕ ಸುಮ್ಕೆ. ಒಂದ್ ಈಟಾದ್ರೂ ನನ್ನ ಮೇಲೆ ಪ್ರೀತಿ ಕರಣೆ ಅನ್ನೋದೇ ಇಲ್ವಲ್ಲಕ್ಕ ನಿನಗೆ. ಮಾತಿಗೂ ಬೈತಾನೆ ಇರ್ತೀಯಲ್ಲಕ್ಕ. ನನ್ನ ತಮ್ಮ ಇಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ದಾನೆ, ಎಲ್ಲ ನೋಡ್ಕೊಂತಿದ್ದಾನಂತ. ಹೋಗ್ರಿ ಅತ್ಲಾಗಿ. ನಾನು ಯಾರ ಕಡೆ ಮಾತಾಡೋಣ, ಏನು ಮಾಡೋದೋ ಏನೋ ಅತ್ಲಾಗಿ. ನನಗೂ ತಲೆ ಕೆಟ್ಟೋಗಂಗೆ ಆಗ್ಬಿಟ್ಟೈತೆ ಅತ್ಲಾಗಿ. ಒಂದ್ 2-3 ದಿವಸ ಅತ್ಲಾಗಿ ಎಲ್ಲಾರ ನೆಮ್ಮದಿಯಾಗಿ ಎಲ್ಲಾರ ಹೋಗ್ಬಿಡ್ಬೇಕು ಅನಿಸ್ಬಿಟ್ಟೈತೆ ಅತ್ಲಾಗಿ. ಅಯ್ಯೋ, ಏನಾದ್ರೂ ಮಾಡ್ಕೊಂಡ್ ಹೋಗ್ರಪ್ಪ. ನಂದೇ ಮೊದ್ಲು ತಪ್ಪು. ನಾನು ಬುದ್ಧಿವಂತೆ ಆಗ್ಬೇಕಿತ್ತು. ಮೊದ್ಲು ನಾನು ನಿಮ್ ಸವಾಸ ಬಿಟ್ಟು ನನ್ನ ಗಂಡ, ನನ್ನ ಮಗನ ಜೊತೆ ಎಲ್ಲ ನಾನು ನನ್ನ ಸೊಸೆ ಜೊತೆ ಎಲ್ಲ ಚೆನ್ನಾಗಿದ್ದಿದ್ರೆ ಈ ಪರಿಸ್ಥಿತಿ ನನ್ಗೆ ಯಾಕೆ ಬರ್ತಿತ್ತು? ಹೋಗ್ರಿ.